ನೀವೇನಾದರೂ ಅರುಣಾಚಲಮಲ್ಲಿ ಬಜೆಟ್ ಫ್ರೆಂಡ್ಲಿ ರೂಮ್ ಹುಡುಕ್ತಾ ಇದ್ದೀರಾ ಅಂದರೆ ಈ ರೀಲ್ ನಿಮಗಾಗಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಾದರೂ ಅರುಣಾಚಲಂ ಪ್ಲಾನ್ ಮಾಡ್ತಾ ಇದ್ರೆ ಈ ರೀಲ್ ಅವರಿಗೆ ಶೇರ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ವಿನಯ್ ಕುಮಾರ್. ಇವತ್ತು ನಾವು ಬೆಂಗಳೂರಿಂದ ಅರುಣಾಚಲಂಗೆ ಬೈಕಲ್ಲಿ ಹೊರಟಿದ್ದು. ಬೆಂಗಳೂರಿಂದ ಸುಮಾರು 210 ಕಿಲೋಮೀಟರ್ ಆಗುತ್ತೆ. ಆನ್ ದ ವೇ ನಾವು ತಮಿಳ್ನಾಡಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಹೋಟೆಲ್ ಸರವಣ ಅಂತ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನೀವೇನಾದರೂ ಕರ್ನಾಟಕ ಸ್ಟೈಲ್ ಬ್ರೇಕ್ಫಾಸ್ಟ್ ನೋಡ್ತಾ ಇದ್ದೀರಾ ಅಂದರೆ ಬೆಸ್ಟ್ ಸ್ಟಾಪ್ ಅಂತ ಹೇಳ್ಬೋದು. ಇಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ತಿರುವಣ್ಣಾಮಲೈಗೆ. ನಮಗೆ ಆಲ್ರೆಡಿ ತಿರುವಣ್ಣಾಮಲೈ ವಿಸಿಟ್ ಮಾಡೋ ಪ್ಲಾನ್ ಇರೋದ್ರಿಂದ ನಾನು ಮುಂಚೆನೇ ಅಗೋಡದಲ್ಲಿ ಈ ರೂಮ್ನ ಬುಕ್ ಮಾಡಿದ್ದೆ. ಈ ಸ್ಟೇ ಹೆಸರು ಬಂದ್ಬಿಟ್ಟು ಶ್ರೀ ವಿಜಯ್ ಬಾಲಾಜಿ ಮಹಲ್ ಅಂತ. ಇದು ದೇವಸ್ಥಾನದಿಂದ ಜಸ್ಟ್ 4 ಕಿಲೋಮೀಟರ್ ಇದೆ. ನೀವೇನಾದರೂ 2 ವೀಲರ್ ಅಥವಾ 4 ವೀಲರ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ಪಾರ್ಕಿಂಗ್ ಕೂಡ ತುಂಬಾ ಸ್ಪೇಸ್ ಅವೈಲೇಬಲ್ ಇದೆ. ಇವ್ರ ಹತ್ರ AC ಅಂಡ್ ನಾನ್ AC ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಇದನ್ನ ನಾನು ಜಸ್ಟ್ 700 ರುಪೀಸ್ಗೆ ಬುಕ್ ಮಾಡಿದ್ದು ಅಗೋಡದಲ್ಲಿ. ನಾವು ಮಧ್ಯಾಹ್ನ 12 ಗಂಟೆಗೆ ರೂಮ್ ಚೆಕ್ ಇನ್ ಆದ್ವಿ. ನಿಮಗೆ ಬೇಕಾಗಿರುವಂತ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ರೂಮ್ ಅಲ್ಲಿ ಅವೈಲೇಬಲ್ ಇದೆ. ನಾವು ತಗೊಂಡಿದ್ದು ಒಂದು AC ರೂಮ್, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಮಗೂ ಕೂಡ ಇಷ್ಟ ಆಯ್ತು. ನಿಮ್ಗೇನಾದ್ರೂ ಈ ಸ್ಟೇನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಡೈರೆಕ್ಟ್ ನಾನು DM ಮಾಡ್ತೀನಿ ಅಂತ ಹೇಳ್ತಾ, ಈ ಅರುಣಾಚಲಂ ಸೀರೀಸ್ ಅಲ್ಲಿ ನಾನು ನಿಮಗೆ ಅರುಣಾಚಲಂ ದೇವಸ್ಥಾನದ ಟೈಮಿಂಗ್ಸ್ ಮತ್ತೆ ಗಿರಿ ಪ್ರದಕ್ಷಿಣೆ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದೇ ತರ ಫುಡ್ ಅಂಡ್ ಟ್ರಾವೆಲ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.